ಪ್ರಹ್ಲಾದ್ ಜೋಶಿ ಅವರ ಸಂಧಾನದ ಪರಿಣಾಮವಾಗಿ ನವದೆಹಲಿಯಲ್ಲಿ ಪಾದಯಾತ್ರೆಗೆ ಮುಸುಕಿದ್ದ ಇದು ಗೊಂದಲ ಹೋಗಿದೆ. ಹಂಗಾಗಿ ಮಾಡ್ತಾರೆ 3ನೇ ತಾರೀಕು ಎಲ್ಲ ಅವ್ರವ್ರಿಗೆ ಬೇಕಾದಂಗೆ ಹೇಳಿದ್ದಾರೆ. ಇನ್ನೊಂದು ಕಡೆ ಪಾದಯಾತ್ರೆ ಎಲ್ಲ ಸರಿ ಇಲ್ಲಪ್ಪ ಅಂತ ಬಸನಗೌಡ ಪಾಟೀಲ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಕ ಸಭೆ ನಡೆಸಿದಾರಂತೆ. ನಾಳೆದಿಂದ ಸ್ಟಾರ್ಟ್ ಆಗೋ ಪಾದಯಾತ್ರೆ ನಾವು ಪಾಲ್ಗೊಳ್ಳಲ್ಲ ಅಂತ ಅವರು ಹೇಳಿದಾರಂತೆ. ಅದು ಅವ್ರ ನಿರ್ಧಾರ, ಅವರ ಪಕ್ಷ ಅವ್ರ ಪಾಲ್ಗೊಳ್ಳುವಿಕೆ ಅಥವಾ ಪಾಲ್ಗೊಳ್ಳೋದಿರುವಿಕೆಯನ್ನು ಅವ್ರು ಬೇಕಾದಂಗೆ ಅವರು ತೀರ್ಮಾನ ಮಾಡ್ಕೋತಾರೆ. ಇಂದ ಪಾದಯಾತ್ರೆ ನಡೀತದೆ. ಕುಮಾರಸ್ವಾಮಿ ಅವರು ಮತ್ತು JDS ಮಾತುಕತೆ ಮಾಡಿ ಎಲ್ಲವೂ ಸರಿ ಹೋಗಿದೆ. ಸೊ ಹಾಗಾಗಿ ಎವ್ರಿಥಿಂಗ್ ಈಸ್ ಸಾರ್ಟೆಡ್ ಔಟ್ ಆ್ಯಸ್ ಪರ್ ದಿ ಶೆಡ್ಯೂಲ್. ಪಾದಯಾತ್ರೆ ನಡೆಯಲಿದೆ. यात्राएं संगठन संचालित करता है, कोई व्यक्ति नहीं. हमारे संगठन में व्यक्ति के महत्व की एक सीमा होती है. इसमें वो प्रीतम गौड़ा हो या कोई भी अन्य व्यक्ति हो, इनका न तो कोई महत्व है और न ही कोई रोल है. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ರೂ ಸಹ ಎಲ್ಲವೂ ಕೂಡ ಇತ್ಯರ್ಥ ಆಗಿದೆ. ಶನಿವಾರ ಬೆಳಗ್ಗೆ 8:00 ಕೂಡ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ನಮ್ಮ 2 ಪಕ್ಷದ ಶಾಸಕರುಗಳು ಇರ್ತಾರೆ, ಸಂಸದರು ಇರ್ತಾರೆ. ಅವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋರಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಕೂಡ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ಅದರದ್ದು ನನಗೆ ಸಮಸ್ಯೆ ಅಲ್ಲ. ಉದಾಹರಣೆ, ಅದು ಬಿಜೆಪಿಯ ಪಕ್ಷದ ಒಂದು ಕಾರ್ಯಕ್ರಮನ ರೀತಿ ಬಿಂಬಿಸ್ಲಿಕ್ಕೆ ಏನು ಹೊರಟಿದ್ರು, ಹಲವಾರು ರೀತಿಯ ತಪ್ಪುಗಳಾಗಿದ್ದು, ಆ ತಪ್ಪುಗಳೆಲ್ಲ ಸರಿಪಡಿಸ್ತಕ್ಕಂಥದಕ್ಕೆ ಮುಕ್ತವಾಗೆಲ್ಲ ಚರ್ಚೆ ಆಗಿದೆ. ಆಲ್ ರೈಟ್, ಹಾಗಿದ್ರೆ ಈ ಪಾದಯಾತ್ರೆ ಸರಿಯೋ ಅಂತ ಕಾಂಗ್ರೆಸ್ನವ್ರು, ಇದು ಸರಿ ಇಲ್ಲ ಅಂತಂದ್ರೆ ಸರಿ ಇಲ್ಲ ಅನ್ನಕ್ಕೆ ನೀವು ಬರಲ್ಲ. ನೀವು ಮಾಡಿದಿರಿ, ಅವರು ಮಾಡ್ತಾರೆ ಅಲ್ವಾ? ಕಾನೂನಿನಲ್ಲಿ ಉತ್ತರವಿಲ್ಲದ ಮೇಕೆದಾಟು ಪಾದಯಾತ್ರೆ ಆಗಿಲ್ವಾ? ಹೌದು, ಹಾಗೆ ನಡೆಯುತ್ತೆ. ಅದಕ್ಕೆ ತಕ್ಕ ತಯಾರಿಗಳನ್ನ ಮಾಡ್ಕೊಂಡಿದ್ದೀವಿ. ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ರಾಜಕಾರಣ. ಈ ನಮ್ಮನ್ನು ಕೇಳಿ ಮಾಡಲ್ಲ ಅನ್ನೋದು ನಮಗೆ ಗೊತ್ತಿದೆ. ನಮ್ಮ ಹೆಸರಿನಲ್ಲಿ ನಡೆಯುವ ನಾಟಕಗಳು ಅನ್ನೋದು ನಮಗೆ ಅರಿವಿದೆ. ನಿಜ, ನಡೆಸಿ ನಾವು ನೋಡಬಿಡ್ತೀವಿ ನಿಮ್ದು ಎಂಟರ್ಟೈನ್ಮೆಂಟ್ಗಳನ್ನ. ಎಸ್, ಮಹತ್ವದ ಬೆಳವಣಿಗೆಯಲ್ಲಿ SC/ST ಒಳ ಮೀಸಲಾತಿಗೆ ಅನುಕೂಲವಾಗಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ನೀಡಲು SC/ST ಮೀಸಲಾತಿಯ ಉಪವರ್ಗೀಕರಣವನ್ನು ರಾಜ್ಯಗಳು ಮಾಡಬಹುದು ಅಂತ CJI ನೇತೃತ್ವದ 7 ಸದಸ್ಯರ ಸಾಂವಿಧಾನಿಕ ಪೀಠ 6-1 ಮೆಜಾರಿಟಿಯೊಂದಿಗೆ ತೀರ್ಪನ್ನು ಕೊಟ್ಟಿದೆ. 2004ರ EV ಚಿನ್ನಯ್ಯ ಪ್ರಕರಣದ ತೀರ್ಪನ್ನು ನಾವು ವಿರೋಧಿಸ್ತೀವಿ. SC/STಯ ಉಪಜಾತಿಗಳನ್ನು ಒಂದು ಸಮೂಹ ವರ್ಗವಾಗಿ ಭಾವಿಸಲಾಗದು. ತಳ ಸಮುದಾಯಗಳ ಜನಸಂಖ್ಯೆ, ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳ ದತ್ತಾಂಶಗಳ ಆಧಾರವಾಗಿ ಮೀಸಲಾತಿಯ ಉಪವರ್ಗೀಕರಣ ಮಾಡಬಹುದು ಅಂತ CJI ಪೀಠ ತೀರ್ಪನ್ನು ಕೊಟ್ಟಿದೆ. ಸುಪ್ರೀಂ ತೀರ್ಪನ್ನ ಸಂಸದ ಗೋವಿಂದ ಕಾರಜೋಳ, ಕೇಂದ್ರದ ಮಾಜಿ ಮಂತ್ರಿ ನಾರಾಯಣಸ್ವಾಮಿ ಸ್ವಾಗತಿಸಿದ್ದಾರೆ. ಈ ತೀರ್ಪನ್ನ ನಾನು ಮುಕ್ತವಾಗಿ ಸ್ವಾಗತ ಮಾಡ್ತೀನಿ ಅಂತ ಸಿಎಂ ಹೇಳಿದ್ದು, ಪರಿಶಿಷ್ಟ ಜಾತಿಯ ನಾಯಕರು, ಕಾನೂನು ತಜ್ಞರ ಜೊತೆ ಚರ್ಚಿಸಿ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಟ್ವೀಟ್ ಮಾಡಿದ್ದಾರೆ. ರೈಟ್, ಈಗ ಒಂದು ಹಂತವನ್ನು ತಲುಪಿದ್ದೇವೆ. ಅಡ್ಡಿಗಳು ನಿವಾರಣೆ ಆಯಿತು, ಏನೂ ಇಲ್ಲ. ಈಗ ಒಳ ಮೀಸಲಾತಿ ಪ್ರಶ್ನೆ ಬಂದಾಗ ಅದೇ ಎಡಬಲ ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಏನಿತ್ತು ಮತ್ತು ಪರಿಶಿಷ್ಟ ಪಂಗಡಕ್ಕೆ ಒಂದು ಎಕ್ಸಸ್ ಅನ್ನ ಮಾಡಿದ್ರು. ಈಗ ನಿರ್ಧಾರಕ್ಕೆ ಬರಬೇಕು ರಾಜ್ಯ ಸರ್ಕಾರ. ಇಲ್ಲಿ ಇನ್ಯಾವ ಕುಂಟನೆಪಾನು ಹೇಳ್ಕೊಡ್ದು ನೀವು, ಕೇಂದ್ರ ಹೇಳಬೇಕು, ಅಲ್ಲಿ ಹೇಳಬೇಕು, ಅವ್ರು ಮಾಡಿದಾರಾ ಇವ್ರು ಮಾಡಿದಾರಾ, ಇವೆಲ್ಲ ಹೇಳಂಗಿಲ್ಲ. ಬೋಗ ಸ್ಟೇಟ್ಮೆಂಟ್ಗಳದ ಮಾಡ್ತೀರಾ ಮಾಡಲ್ವಾ ಈಗ ಹೇಳ್ಬೇಕು. ಈಗ ನೀವು ಸಿಗಾಕತ್ತೀರಿ ನಂಬರ್ 1. ಆದರೆ ಅದರ ಒಳಗೆ ಒಂದು ಅಬ್ಜೆಕ್ಷನ್ ಇದೆ ಇಲ್ಲಿ. ಕರ್ನಾಟಕದ ವಿಚಾರಕ್ಕಂತೂ ಇದೆ. ಐ ಥಿಂಕ್ ಸೊ, ನಾನು ಕರೆಕ್ಟಾಗಿ ಕ್ಲಾರಿಫೈ ಮಾಡ್ಕೋತೀನಿ. ಪೆಂಡಿಂಗ್ ಇದೆ. ಧರ್ಮ ಆಧಾರಿತ ಮೀಸಲಾತಿಯನ್ನು ಕೊಡಲಿಕ್ಕೆ ಬರಲ್ಲ ಅಂತ ಒಂದು ವಾದ ಸಂವಿಧಾನದ ಪ್ರಕಾರದಲ್ಲಿ. ಜಾತಿಗಿದೆ, ಧರ್ಮಕ್ಕಿಲ್ಲ. ಎಕ್ಸಾಕ್ಟ್ಲಿ ಕರ್ನಾಟಕ ಮಾಡಿದ ಕೆಲಸ ಅದು. ಧರ್ಮ ಆಧಾರಿತ ಇದ್ದಂತಹ ಮುಸ್ಲಿಂ ಇದನ್ನ ತೆಗೆದು ಬೇರೆ ಕಡೆಗೆ ಮೂವ್ ಮಾಡಿಬಿಟ್ಟಿತ್ತು. ಅದನ್ನ ದಾಟ್ ಹ್ಯಾಸ್ ಟು ಬಿ ಡಿಸೈಡೆಡ್. ಸುಪ್ರೀಂ ಕೋರ್ಟ್ ಹ್ಯಾಸ್ ನಾಟ್ ಗಿವನ್ ಪರ್ಮಿಷನ್ ಫಾರ್ ರಿಲಿಜನ್ ಬೇಸ್ ಕೊಟ್ಟಿಲ್ಲ ಇಲ್ಲಿ. ಅದು ಪ್ರತ್ಯೇಕವಾದ ಪ್ರಕರಣ ಇದೆ. ಇನ್ನುವೇ ಕಾಸ್ಟಲ್ಲಿ ಉಪಜಾತಿಗಳ ಕೊಡಬಹುದು ಅಂತ ಇದೆ. ಓಕೆ, ವೆರಿ ಗುಡ್. ಈಗ ನೋಡೋಣ ಏನೇನು ಮಾಡ್ತಾರೆ ಸರ್ಕಾರದಲ್ಲಿ. ಕೇರಳದ ವಯನಾಡು ಈಗ ಮರಣ ದಿಬ್ಬವಾಗಿದೆ. 200-300 ಜನ ಆಗಿದೆ ಈಗ, ಹೆಚ್ಚು ಕಡಿಮೆ ಏರ್ತಾನೆ ಇದೆ. ದಿನಕ್ಕೂ ಗಂಟೆಗೂ ಎತ್ತಿದ ಕಡೆ ಎಲ್ಲ ಸಿಗ್ತಾ ಇದೆ. ಸೈನ್ಯದವರೇನೋ ಅರ್ಜೆಂಟಲ್ಲಿ ರಾತ್ರಿ ಹೊತ್ತಲ್ಲಿ ಒಂದೇ ರಾತ್ರಿಯಲ್ಲಿ 2 ಸ್ಟೀಲ್ದು ಕಬ್ಬಿಣದ ಬ್ರಿಡ್ಜ್ಗಳನ್ನು ಕಟ್ಟಿಬಿಟ್ಟಿದ್ದಾರೆ. ಅದಕ್ಕೆ ಸೈನ್ಯ ಅನ್ನೋದು. ಸಾವಿರಾರು ಮಂದಿನ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇವತ್ತೆಲ್ಲ ಅಲ್ಲಿಗೆ ಹೋಗಬೇಕು ಅಂದ್ಕೊಳ್ತಿದ್ದವರೆಲ್ಲ ಹೋಗಿದ್ದಾರೆ. ಅವರೆಲ್ಲ ಪಾಪ ವಿಸಿಟ್ ಮಾಡಿದ್ದಾರೆ. ಮಾಡ್ಕೊಳ್ಳಿ. ಈಗ ಸಾಂಕ್ರಾಮಿಕ ರೋಗ ಬರುತ್ತೋ ಇಲ್ವೋ ಅದಕ್ಕೆ ಎಲ್ಲರೂ ಚಿಂತೆಯಲ್ಲಿದ್ದಾರೆ. ಇರುವಂಜಿಪುಳ ನದಿಯಲ್ಲಿ 8 ಕಿಲೋಮೀಟರ್ ದೂರಕ್ಕೆ ಗುಡ್ಡದ ಮಣ್ಣು ಕಲ್ಲು ಎಲ್ಲ ಕೊಚ್ಚೋಗಿರೋದು ಇಸ್ರೋದು ಸ್ಯಾಟಲೈಟ್ ಮೂಲಕ ಚಿತ್ರಗಳಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ
ಯಾವ ಪ್ರಮಾಣದಲ್ಲಿ ಹೋಗಿದೆ ಅಂತ. ಸಮುದ್ರ ಮಟ್ಟದಲ್ಲಿ 1550 ಮೀಟರ್ ಎತ್ತರದಿಂದ ಇದು ಗುಡ್ಡ ಕುಸ್ತಿದೆ ಅಂತ ಇಸ್ರೋ ಹೇಳಿದೆ. ಅಂದರೆ ಗೊತ್ತಾಗ್ತಿರೋದು ಅಂದರೆ ಅದರ ಪ್ರಮಾಣ ಏನಿತ್ತು ಅಂತ. ಸೊ ಈ ನದಿಗೆ ಅಡ್ಡಲಾಗಿರುವ ಬ್ರಿಡ್ಜು, ತಾತ್ಕಾಲಿಕ ಬ್ರಿಡ್ಜು, ರಾತ್ರೋರಾತ್ರಿ ಶ್ರಮ ಎಂಥದ್ದು ಹೀಗೆ. ನದಿಗೆ ಕೊನೆಗೂ ಕೂಡ ಬೃಹತ್ತಾದಂತಹ ಕಬ್ಬಿಣದ ಸೇತುವೆಯನ್ನು ಕಟ್ಟುವಲ್ಲಿ NDRF ತಂಡ ಯಶಸ್ವಿಯಾಗಿದೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇದು ಬೃಹತ್ತಾದಂತಹ ಕಬ್ಬಿಣದ ಸೇತುವೆ. ಚುರಲ್ಮಲೆ ನದಿಗೆ ಅಡ್ಡಲಾಗಿ ಈ ಒಂದು ಸೇತುವೆಯನ್ನು, ತಾತ್ಕಾಲಿಕವಾದಂತಹ ಬಹಳ ಬೃಹತ್ತಾದಂತಹ ಕಬ್ಬಿಣದ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂದರೆ ಮಲೈ ನದಿ ಕ್ಷಣ ಕ್ಷಣಕ್ಕೂ ತನ್ನ ರಭಸವನ್ನು ಹೆಚ್ಚು ಮಾಡ್ಕೊಳ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ರಕ್ಷಣಾ ಕಾರ್ಯಾಚರಣೆಗೆ ಕಳೆದ 2 ದಿನಗಳಿಂದಲೂ ಕೂಡ ಭಾರಿ ಪ್ರಮಾಣದಲ್ಲಿ ಅಡ್ಡಿಯಾಗ್ತಾ ಇತ್ತು. ರಕ್ಷಣೆ ಮಾಡಿದವ್ರನ್ನ ಕೇವಲ ರೋಪ್ವೇ ಮೂಲಕವಾಗಿ ಸಾಗಿಸುವಂಥ ವ್ಯವಸ್ಥೆಗಳು ಕಳೆದ 2 ದಿನಗಳಿಂದ ಇತ್ತು. ಜೊತೆಗೆ ಸಿಕ್ಕಂಥ ಶವಗಳನ್ನು ಕೂಡ ರೋಪ್ವೇಗಳ ಮೂಲಕವಾಗಿ ಸಾಗಿಸಬೇಕಾಗಿತ್ತು. ಹೀಗಾಗಿನೇ ಬೃಹತ್ ಆದಂತಹ ಈ ಒಂದು ಕಬ್ಬಿಣದ ಸೇತುವೆಯನ್ನು ಇನ್ನು ಬಂಡೆಗಳೇ ಬಂದು ಗ್ರಾಮದ ಮೇಲೆ ಬಿದ್ದಾಗ ಬಂಡೆ ಕೆಳಗಡೆ ಯಾರಿದ್ದಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಯಾವ ಬಂಡೆ ಕೆಳಗೆ ಯಾರು ಸಿಗಾಕೊಂಡ್ಬಿಟ್ಟಿದ್ದಾರೋ, ಏನು ಕಥೆನೋ ಏನು ಗೊತ್ತಾಗ್ತಿಲ್ಲ. ಅದಕ್ಕೀಗ ಅಲ್ಲಿ JCBಗಳನ್ನು ಬಿಟ್ಬಿಟ್ಟಿದಾರಂತೆ ಒಳಕ್ಕೆ. ಅದು ಬಗದು ನೋಡ್ತಾ ಇದೆ, ಸಿಗ್ತಾ ಇದೆ. ಎಲ್ಲೋ 2 ಕೈ, 1 ಕಾಲು, 3 ಬೆರಳು ಸಿಗ್ತಾ ಇದೆ. ನದಿಗೆ ಇವತ್ತು JCBಗಳು ಇಳಿತಾ ಇದ್ದಾವೆ. ಕಾರಣ ಬೃಹತ್ ಬಂಡೆಗಳ ನಡುವೆ ಅಥವಾ ಅದರ ಕೆಳಗಡೆ ಮೃತದೇಹಗಳು ಸಿಕ್ಕಾಕೊಂಡಿರ್ಬೋದು ಅನ್ನುವಂತಹ ಸಾಧ್ಯತೆ ಇತ್ತು. ಈ ಕಾರಣಕ್ಕೋಸ್ಕರವಾಗಿಯೇ ಇವತ್ತು JCBಗಳನ್ನು ಚೂರಲ್ಮಲೈ ನದಿಗೆ ಇಳಿಸಲಾಗ್ತಾ ಇದೆ. ಪ್ರಮುಖವಾಗಿ ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇತ್ತು. ಜೊತೆಗೆ ಚೂರಲ್ಮಲೈ ಪ್ರದೇಶಕ್ಕೆ ಮಲ್ಪಾಡ್ ಭಾಗದಿಂದ JCBಗಳನ್ನ ಕರೆಸೋದಕ್ಕೂ ಕೂಡ ತುಂಬ ಕಷ್ಟ ಇದೆ. ಯಾಕಂದರೆ 10 ಕಿಲೋಮೀಟರ್ಗಳ ದುರ್ಗಮವಾದಂಥ ಹಾದಿ ಇದು. ಜೀಪ್ಗಳು ಬರೋದೇ ತುಂಬ ಕಷ್ಟದಂತಹ ಪರಿಸ್ಥಿತಿಗಳು. ಇಂಥ ಸಂದರ್ಭದಲ್ಲಿ JCBಗಳನ್ನು ಈ ಒಂದು ಸ್ಥಳಕ್ಕೆ ಕರೆಸೋದು ಬಹಳ ಕಷ್ಟವಿತ್ತು. ಅದರ ನಡುವೆಯೂ ಕೂಡ ಇವತ್ತು 10ಕ್ಕೂ ಹೆಚ್ಚು JCBಗಳು ಕೇವಲ ಚೂರಲ್ಮಲೈ ಪ್ರದೇಶಕ್ಕೇ ಬಂದಿರುವಂಥದ್ದು. ಮತ್ತೊಂದು ಭಾಗದಲ್ಲಿ 2 JCBಗಳ ಮೂಲಕವಾಗಿ ಕಾರ್ಯಾಚರಣೆಯನ್ನ ಮಾಡಿಸಲಾಗ್ತದೆ. ಕನ್ನಡಿಗರ ಶವಗಳಿಗಾಗಿ ಶೋಧ ಮುಂದುವರೆದಿದೆ. ಮುಂಡಕೈನಲ್ಲಿರುವಂತಹ ಕೆಆರ್ಪೇಟೆ ಮೂಲದ ಲೀಲಾವತಿ ಮತ್ತು ಮೊಮ್ಮಗ ನಿಹಾಲ್ ಶವ ಸಿಕ್ಕಿದೆ. ನಿಹಾಲ್ ತಂದೆ ತಾಯಿಗೆ ತಿಳಿಸದೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಚಾಮರಾಜನಗರದ ರಾಜೇಂದ್ರ ರತ್ನಮ್ಮ ಅವರ ಶವ ಇನ್ನೂ ಸಿಕ್ಕಿಲ್ಲ. ನಿನ್ನೆ ಸಿಕ್ಕ ಶವ ರಾಜೇಂದ್ರ ಅವರದಲ್ಲ ಅಂತ ಗೊತ್ತಾಗಿದೆ. ಹೀಗಾಗಿ ಅಂತ್ಯಕ್ರಿಯೆ ರದ್ದು ಮಾಡಿದ್ದಾರೆ. ವಯನಾಡಿನ ಸಂತ್ರಸ್ತ ಕನ್ನಡಿಗರಿಗೆ ದೂರವಾಣಿ ಮೂಲಕ ಸಿಎಂ ಸಿದ್ದರಾಮಯ್ಯ ಧೈರ್ಯವನ್ನು ತುಂಬುವ ಕೆಲಸ ಮಾಡಿದ್ದಾರೆ. ಹೆಚ್ಚೋಗ್ಬಿಟ್ಟಿದೆ ಸರ್, ಎಲ್ಲ ಮಣ್ಣೊಳಗೆ ಊತ, ಮನೆ ಬಿದ್ದ ತಕ್ಷಣ ಮನೆ ಒಳಗೆ ಊತ ಕೊಟ್ಟಿದ್ದೀನಿ ಸರ್. ನಮ್ಮ ಅತ್ತೆಯವ್ರದ್ದು ಸಿಕ್ಕಿದೆ, ಅಲ್ಲೇ ಅದೇ ಜಾಗದಲ್ಲಿ ಸಿಕ್ಕಿದೆ ಸರ್. ಗೊತ್ತಾಗ್ತಾ ಇದೆ? ಗೊತ್ತಾಗ್ತಿದೆ ಸರ್, ಗೊತ್ತಾಗ್ತಿದೆ. ಅವನ ಬಟ್ಟೆನೂ ಕೂಡ ಇದ್ದವು ಸರ್ ಅಲ್ಲೇ. ನಿಮ್ಮ ತಂಗಿಗೆ ಹೇಳಿದ್ರ? ಇಲ್ಲ ಸರ್, ಅವ್ರಿಗಿನ್ನೂ ಹೇಳಿಲ್ಲ. ನಮ್ಮ ಭಾವರಿಗೆ ಅವ್ರಿಗೆ ಏನು ಹೇಳಿಲ್ಲ ಸರ್. ಆ ಮಗು ಅಂತ್ಯ ಸಂಸ್ಕಾರ ಎಲ್ಲ ತಂಗಿಗೆ ನಿಮ್ಮ ಭಾವನಿಗೆ ಹೇಳ್ದಲೇ ಮಾಡಿಬಿಡ್ತೀರಾ ಸರ್? ಹೇಳ್ದೇ ಮಾಡಬೇಕು ಸರ್. ಹೇಳಿದ್ರೆ ನೋಡಬೇಕು ಮುಖನ ಅಂತ ಅಂತಾರೆ. ಏನು ಮಾಡೋದು? ನಿನ್ನೆ ಒಬ್ಳು ಸಿಕ್ಕಿದ್ಲು ಅಷ್ಟೇ ಸರ್. 9 ಜನ ಹೋಗಿದ್ದಾರೆ. ಮಗು ಅದೇ ಒಬ್ಳು ಮಾತ್ರ ಸಿಕ್ಕಿದ್ದಾರೆ ಸರ್. ಇಲ್ಲಿ ಇವಾಗ ಐಡೆಂಟಿಫಿಕೇಶನ್ಗೆ ಡೆಡ್ ಬಾಡಿ ಬರ್ತಿದೆ, ಐಡೆಂಟಿಫೈ ಮಾಡೋಕ್ಕೂ ಆಗ್ತಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಸರ್. ಹ್ಞೂ ಸರ್. ಸರ್ ಅದೇ ಏನಾದ್ರು ಪರಿಹಾರ ಮಾಡಿಕೊಡಿ ನಮಗೆ ಅಂತ. ಏನಿಲ್ಲ ಸರ್, ಅದೇ ಏನಂದರೆ ಏನೂ ಇಲ್ಲ ಸರ್. ಮನೆ ಇಲ್ಲ, ಏನಿಲ್ಲ, ಜಾಗನೂ ಇಲ್ಲ, ಏನೂ ಇಲ್ಲ. ನಮಗೆ ಹೋಗಿ ಉಳ್ಕೊಳ್ಳೋಕ್ಕೂ ಏನಿಲ್ಲ ಸರ್. ಆಯಿತು ಸರ್. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಕಾರಣ ಜಲಾಶಯಗಳೆಲ್ಲ ತುಂಬುತ್ತಾ ಇದೆ. KRS ಹೊರಹರಿವನ್ನು ಈಗ 1 ಲಕ್ಷಕ್ಕೆ ಇಳಿಸ್ಕೊಂಡಿದ್ದಾರೆ. ನಿನ್ನೆ ರಾತ್ರಿ 1:70ಕ್ಕೆ ಹೊರಟೋಗಿತ್ತು. ವೆಲೆಸ್ಲಿ ಸೇತುವೆ ಇವತ್ತು ಅದರಿಂದ ಕೆಳಗಡೆಗೆ ನೀರು ಹರಿತಾ ಇದೆ. ನಿನ್ನೆ ನಿಮಗೆ ತೋರಿಸಿದ್ದೆ ಇದೆ ನ್ಯೂಸ್ ಸಂದರ್ಭದಲ್ಲಿ ಹೇಗೆ ಅದು ಹೆಚ್ಚು ಕಡಿಮೆ ಮುಳುಗೋಗ್ಬಿಟ್ಟಿತ್ತು ಅನ್ನೋದನ್ನು. ಆದರೆ ಈಗ ನಾವು ನೋಡ್ತಿದ್ರೆ ದೃಶ್ಯಾವಳಿಗಳನ್ನು ನೀರು ಕೆಳಕ್ಕೆ ಒಂದಷ್ಟು ಇಳಿದಿದೆ. ನಿನ್ನೆ ದೃಶ್ಯ ಆದೋರ್ತು, ಈಗ ನೋಡ್ತಾ ಇದ್ದೀರಿ ಕೆಳಕ್ಕೆ ಇಳಿದಿದೆ ನೀರು. ಶ್ರೀರಂಗಪಟ್ಟಣದ ಗೌತಮ ಕ್ಷೇತ್ರಾಶ್ರಮ ನಡುಗಡ್ಡೆ ಆಗಿದೆ. ಅಲ್ಲಿ ಸ್ವಾಮೀಜಿನ ಹೊರಗೆ ಬರೋಕ್ಕೆ ಒಪ್ಕೋತಾ ಇಲ್ವಂತೆ. ಕೊಳ್ಳೆಗಾಲದ ಅಣಗಳ್ಳಿ, ಹಳೆ ಹಂಪಾಪುರ, ದಾಸನಪುರ ಎಲ್ಲ ಜಲಾವೃತವಾಗಿದೆ. ಜನ ಅಕ್ಕಿ ರಾಗಿ ಮೂಟೆಗಳನ್ನು ಮನೆಯ ಸಜ್ಜಾ ಮೇಲೆ ಇಟ್ಕೊಂಡಿದ್ದಾರೆ. ಪ್ರವಾಹ ಪೀಡಿತ ಹಳ್ಳಿಗಳಿಗೆ ಶಾಸಕರು, DC ಆಫೀಸರ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಸಾಧ್ಯ ಆದಷ್ಟು ಕಾಳಜಿ ಕೇಂದ್ರಗಳಿಗೆ ಕಳಿಸ್ಕೊಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಇನ್ನು ಅಲ್ಲಿ ಗಗನಚುಕ್ಕಿ ಫಾಲ್ಸು ಹೇಗಿದೆ ನೋಡಿ ಅಂತ ಯಾರೋ ಡ್ರೋನ್ನಲ್ಲಿ ತೆಗೆದಿರೋ ಒಂದು ದೃಶ್ಯ ಭಾಳ ಜನ
ಭಾಳ ಚೆನ್ನಾಗಿದೆ ಅಂತ ನೋಡ್ತಿದ್ದಾರೆ. ಇನ್ನು ರಾಜ್ಯದ ಘಟ್ಟ ಪ್ರದೇಶದಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಮುಂದುವರೆದಿದೆ. ಶಿರಾಡಿಘಾಟ್ನಲ್ಲಂತೂ ಸತತ 3ನೇ ದಿನವೂ ಕೂಡ ದೊಡ್ಡ ತಪ್ಪಲು ಬಳಿ ಮತ್ತೆ ಗುಡ್ಡ ಕುಸಿತಾ ಇದೆ. ಇಂದು ದೊಡ್ಡ ಸದ್ದಿನೊಂದಿಗೆ ಗುಡ್ಡ ಕುಸಿಯೋ ದೃಶ್ಯ ಕೂಡ ಸೆರೆಯಾಗಿದೆ. ಹೀಗಾಗಿ ರಸ್ತೆ ಸಂಚಾರ ಕೆಲ ಹೊತ್ತು ಬಂದಾಗಿತ್ತು. ನಿನ್ನೆ ವಾಹನಗಳ ಮೇಲೆ ಕುಸಿದಿದ್ದ ಗುಡ್ಡವನ್ನ ರಕ್ಷಣಾ ಪಡೆಗಳು ಹರಸಾಹಸ ಮಾಡಿ ತೆರವು ಮಾಡಿದ್ವು. ಎರಡೂ ಬದಿಗಳಿಂದ ಒಂದೊಂದೇ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಆದರೆ ಕೆಲವೇ ಹೊತ್ತಲ್ಲಿ ಮತ್ತೆ ಗುಡ್ಡ ಕುಸಿದ ಕಾರಣ ಸಂಚಾರ ಬಂದಾಗಿತ್ತು. ಇದರಿಂದಾಗಿ ವಾಹನ ಸವಾರರು ಪರದಾಡಿದ್ರು. ಕೊನೆಗೆ ಸಂಜೆ ಹೊತ್ತಿಗೆ ಗುಡ್ಡ ತೆರವು ಕಾರ್ಯ ಮುಗಿದಿದ್ದು ಭಾರಿ ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸ್ಥಳದಲ್ಲಿ ಎಸ್ಡಿಆರ್ಎಫ್ ಬೀಡು ಬಿಟ್ಟಿದೆ.